ಸ್ನೇಹಿತರೆ ನಮಸ್ಕಾರ. ಭಾರತದಲ್ಲಿ ಹಿಂದೂಗಳ ಮೇಲಿನ ಅನ್ಯಾಯ ಯಾವೊಬ್ಬ ಮನುಷ್ಯನೂ ಕೂಡ ಸಹಿಸದ ರೀತಿಯಲ್ಲಿ ಮುಂದುವರಿಯುತ್ತಿದೆ. ಟಿವಿ ಚಾನೆಲ್ಗಳನ್ನು ಬೆಳಗೆದ್ದು ನೋಡಿದಾಗ ಮಂಡ್ಯ ಜಿಲ್ಲೆಯಲ್ಲಿ ಹನುಮಂತನ ಧ್ವಜದ ವಿಚಾರವಾಗಿ ನಡೆಯುತ್ತಾ ಇರುವಂತಹ ಗಲಾಟೆಯ ಬಗ್ಗೆ ತಿಳಿದುಕೊಂಡೆ. ನಿಜ ಹೇಳಬೇಕಂದ್ರೆ ತಲೆ ಕೆಟ್ಟು ಹೋಯಿತು. ಹನುಮಂತನ ಧ್ವಜ ಹಾರಿಸಿದರೆ ಯಾರ ಎದೆಗೆ ಬಡಿದಂತೆ ಆಗುತ್ತೆ ಅನ್ನೋದು ನನಗಂತೂ ತಿಳಿಯದೆ ಹೋಯಿತು. ಮಿತ್ರರೇ, ಈ ಹನುಮಂತನ ಧ್ವಜದ ವಿವಾದ ಏನಿದೆ ನೋಡಿ, ಅದರಲ್ಲಿ ಸ್ವಲ್ಪ ಹಿಂದೂಗಳು ಕೂಡ ಹನುಮ ಧ್ವಜಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇನ್ನು ಕೆಲವು ಮುಸ್ಲಿಮರು ಹನುಮಂತನ ಧ್ವಜ ಇರಲಿ ಎಂದು ಹೇಳಿದ್ದರು. ಹಾಗಾದರೆ ಏನಿದು ಘಟನೆ? ಮಂಡ್ಯದಲ್ಲಿ ಹನುಮನ ವಿಚಾರದಲ್ಲಿ ಗಲಾಟೆ ಏಕೆ ಅನ್ನುವುದರ ಕುರಿತು ನಮ್ಮ ಹಿಂದೂಗಳ ಅಭಿಪ್ರಾಯವೇನು? ಸನಾತನಿಗಳಿಗೆ ಅವರ ಧರ್ಮದ ಆಚರಣೆಯನ್ನು ಮಾಡುವ ಅಧಿಕಾರವೂ ಇಲ್ವಾ? ಅಥವಾ ಇದರ ಹಿಂದೆ ಇರುವ ಶಕ್ತಿಗಳು ಯಾವುದು ಅನ್ನುವಂತಹ ವಿಚಾರದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡುತ್ತೇವೆ. ವಿಡಿಯೋ ಕೊನೆಯವರೆಗೆ ನೋಡಿದ ಬಳಿಕ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಬಹಳಷ್ಟು ಜನ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರೆಯುತ್ತಾ ಇದ್ದೀರಾ. ದಯವಿಟ್ಟು ಈಗಲೇ ಲೈಕ್ ಮಾಡಿ. ಮಿತ್ರರೇ, ಈ ಘಟನೆ ನಡೆಯುತ್ತಾ ಇರುವಂಥದ್ದು ಮಂಡ್ಯ ಜಿಲ್ಲೆ ಕೆರಗೋಡಿನಲ್ಲಿ. ಒಂದು ಕಡೆ ಹಿಂದೂಗಳೇ ಬಿಟ್ಟಿ ಭಾಗ್ಯಕ್ಕೆ ಆಸೆಪಟ್ಟು ಓಟ್ ಹಾಕಿದ ನಾಯಕರುಗಳು ಮಾಡುತ್ತಿರುವಂತಹ ಕಿತಾಪತಿಯಂತೆ ಕಾಣ್ತಾ ಇದೆ. ಕೆರಗೋಡು ಪಂಚಾಯತ್ ಕಡೆಯಿಂದ ಧ್ವಜ ಹಾರಿಸಲು ಅನುಮತಿಯನ್ನು ಪಡೆದಿದ್ದರು ಅನ್ನೋದು ಅಚ್ಚರಿಯ ವಿಚಾರ. ಮಿತ್ರರೇ, 22 ಸದಸ್ಯರನ್ನು ಒಳಗೊಂಡ ಪಂಚಾಯತ್ನಲ್ಲಿ 20 ಸದಸ್ಯರ ಒಮ್ಮತದಿಂದ ಈ ಧ್ವಜವನ್ನು ಹಾಕಲು ಅನುಮತಿಯನ್ನು ನೀಡಲಾಗಿತ್ತು. ಅಂದರೆ ಕೇವಲ 2 ಮಾತ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಅನುಮತಿಯ ಆಧಾರದ ಮೇಲೆ ಗ್ರಾಮಸ್ಥರು ಒಟ್ಟುಗೂಡಿ ಲಕ್ಷಾಂತರ ರೂಪಾಯಿಯನ್ನು ಹಾಕಿ ಅಯೋಧ್ಯೆಯ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಈ ಧ್ವಜವನ್ನು ಹಾರಿಸಲಾಗಿತ್ತು. ಹಿಂದೂ ಧರ್ಮದ ಸಂಕೇತವಿರುವ ಈ ಬಾವುಟವನ್ನು ಧ್ವಜಸ್ತಂಭದಿಂದ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಇಳಿಸಿದ್ದಾರೆ. ಮಿತ್ರರೇ, ಕೆರಗೋಡು ಗ್ರಾಮದಲ್ಲಿ ಮುಸ್ಲಿಂ ಜನರು ಏನಿದ್ದಾರೆ ನೋಡಿ, ಅವರೂ ಕೂಡ ಈ ವಿಚಾರವಾಗಿ ಯಾವುದೇ ತಕರಾರು ಅಥವಾ ವಿರೋಧವನ್ನು ಎತ್ತಿರಲಿಲ್ಲ. ಕಾರಣ, ಹಿಂದೂಗಳು ಆ ಗ್ರಾಮದಲ್ಲಿ ಬಹುಸಂಖ್ಯಾತರಾಗಿದ್ದರು. ಹಾಗೇನೆ ಸೌಹಾರ್ದತೆಯಿಂದ ಬದುಕ್ತಾ ಇದ್ರು. ಬಂಧುಗಳೇ, ಪಂಚಾಯತ್ ಕಡೆಯಿಂದ ಅನುಮತಿಯನ್ನು ಪಡೆದಿದ್ದರೂ ಕೂಡ ಜಿಲ್ಲಾಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳು ಧ್ವಜ ಇಳಿಸಿದ ಕಾರಣಕ್ಕೆ ಕೆರಗೋಡು ಗ್ರಾಮದ ಹಿಂದೂ ಮಹಿಳೆಯರು ಹಿಡಿ ಶಾಪವನ್ನು ಹಾಕ್ತಾ ಕಣ್ಣೀರು ಇಡ್ತಾ ಇದ್ದಾರೆ. ಅದೊಬ್ಬರು ಮಹಿಳೆಯ ಮಾತನ್ನು ಕೇಳಿದಾಗ ನನಗೂ ಕೂಡ ಒಂದು ಬಾರಿ ಎಷ್ಟು ಕೀಳು ಮಟ್ಟಕ್ಕೆ ಹೋಯಿತು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅಂತ ಅನಿಸ್ಬಿಡ್ತು. ಅವರು ಕಣ್ಣೀರು ಇಡ್ತಾ ಹೇಳ್ತಾರೆ, ಇವತ್ತು ಬಾವುಟ ತೆಗೆಯಲು ಹೇಳ್ತಾರೆ, ನಾಳೆ ನಿಮ್ಮ ಹಣೆಯಲ್ಲಿರುವಂತಹ ಕುಂಕುಮವನ್ನು, ಕೈಯಲ್ಲಿರುವಂತಹ ಬಳೆಯನ್ನು, ಕತ್ತಿನಲ್ಲಿರುವಂತಹ ತಾಳಿಯನ್ನು ತೆಗೆಯಲು ಹೇಳುತ್ತಾರೆ. ಅದಕ್ಕೂ ಕೂಡ ನೀವು ತಯಾರಾಗಿದ್ದೀರಾ ಅಂತ. ಇನ್ನು ಮುಂದುವರಿಯುತ್ತಾ ಹೇಳ್ತಾರೆ, ಯಾರೊಬ್ಬನ ಮನೆಯಲ್ಲಿ ಕೂಡ ಧ್ವಜವನ್ನು ನೆಟ್ಟಿಲ್ಲ, ನಾವು ನೆಟ್ಟಿರುವುದು ಪಬ್ಲಿಕ್ನಲ್ಲಿ ಹೊರತು ಯಾರಪ್ಪನ ಮನೆಯಲ್ಲೂ ಅಲ್ಲ ಅಂತ. 108 ಅಡಿ ಮೇಲಿದ್ದ ಈ ಹನುಮ ಧ್ವಜವನ್ನು ಕೊನೆಗೂ ಪೊಲೀಸರು ಕೆಳಗಡೆ ಇಳಿಸಿದ್ದಾರೆ. ಹಾಗೇನೆ ಸ್ಥಳೀಯ ಶಾಸಕರ ಫೋಟೋಗಳಿಗೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಷ್ಟ್ರೀಯ ಹಬ್ಬದ ದಿನ ಅಂದರೆ ಸ್ವಾತಂತ್ರ್ಯದ ದಿನ ರಾಷ್ಟ್ರೀಯ ಧ್ವಜವನ್ನು ಮತ್ತು ಕನ್ನಡ ರಾಜ್ಯೋತ್ಸವದ ದಿನ ಕನ್ನಡದ ಧ್ವಜವನ್ನು ಹಾಕುತ್ತಾ ಇದ್ರು. ಪ್ರತಿಯೊಂದು ನಿಯಮವನ್ನು ಪಾಲಿಸಿದರೂ ಕೂಡ ಈ ರೀತಿಯಾದಂತಹ ಘಟನೆ ನಡೆಯುತ್ತಾ ಇರುವಂಥದ್ದು ಅಚ್ಚರಿಯಲ್ವ? ಹಾಸ್ಯಾಸ್ಪದ ಅನ್ನುವಂತಹ ಕೆಲವೊಂದು ಹೇಳಿಕೆಗಳನ್ನು ನಾವು ವಿಮರ್ಶಿಸುವಂತಹ ಕೆಲಸವನ್ನು ಮಾಡುತ್ತೇವೆ. ಬನ್ನಿ. 2 ದಿನದಿಂದ ಜಗಳ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಮಾಧ್ಯಮದ ಕಡೆಯಿಂದ ಪೊಲೀಸ್ ಅಧಿಕಾರಿಗಳನ್ನು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಪೊಲೀಸ್ ಅಧಿಕಾರಿಗಳು, ಇಲ್ಲ, ಧ್ವಜ ಇಳಿಸುತ್ತೇವೆ, ಇದಕ್ಕೆ ವಿರೋಧ ವ್ಯಕ್ತವಾಗುತ್ತಿದೆ ಅನ್ನುವಂತಹ ಒಂದು ಹೇಳಿಕೆಯನ್ನು ನೀಡ್ತಾರೆ. ಈಗ ಸ್ಥಳೀಯ ಶಾಸಕ ರವಿ ಗಣಿಗ ಅನ್ನುವಂತಹ ಒಬ್ಬ ವ್ಯಕ್ತಿ ಅವರೊಂದು ಹೇಳಿಕೆಯನ್ನು ನೀಡ್ತಾರೆ. ಅದೇನು ಅಂದರೆ, ಅದೊಂದು ಸರ್ಕಾರಿ ಜಾಗ, ಅಲ್ಲಿ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡುವುದಾಗಿ ಆಶ್ವಾಸನೆಯನ್ನು ನೀಡಿದ್ದೆ. ಪಂಚಾಯತ್ ಕಡೆಯಿಂದ ಪರ್ಮಿಷನನ್ನು ರಾಷ್ಟ್ರಧ್ವಜ ಹಾಕುವುದಾಗಿ ತೆಗೆದುಕೊಂಡಿದ್ದಾರೆ. ನಾವು ಹನುಮ ಧ್ವಜ ಇಳಿಸಿ ರಾಷ್ಟ್ರಧ್ವಜವನ್ನು ಹಾಕಿದ್ದೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡ್ತಾರೆ. ಮಿತ್ರರೇ, ಸೂಕ್ಷ್ಮವಾಗಿ ಪೊಲೀಸ್ ಅಧಿಕಾರಿಗಳ ಹೇಳಿಕೆ ಮತ್ತು ಶಾಸಕರ ಹೇಳಿಕೆಯನ್ನು ಗಮನಿಸಿದಾಗ ಈ ಪೊಲೀಸರು ವಿರೋಧವಿತ್ತು, ಅದಕ್ಕಾಗಿ ತೆಗೆದಿದ್ದೇವೆ ಅಂತಾರೆ. ಹಾಗಾದರೆ ವಿರೋಧಿಗಳು ಯಾರು? ಇನ್ನೊಂದು ಕಡೆ ಸರ್ಕಾರಿ ಜಾಗ, ಪಂಚಾಯತಿಗೆ ಸುಳ್ಳು ಹೇಳಿದ್ದರು ಅನ್ನುವಂಥ ಶಾಸಕರಿಗೆ ಪಂಚಾಯತ್ ಇಷ್ಟು ದಿನ ಕಣ್ಣು ಮುಚ್ಚಿ ಕುಳಿತುಕೊಂಡಿತ್ತ? ಇನ್ನು ಇವರುಗಳ ಹೇಳಿಕೆಗಳಲ್ಲಿ ಯಾವುದೇ ರೀತಿಯಾದಂತಹ ಒಮ್ಮತ ಕಾಣ್ತಾ ಇಲ್ಲ. ಯಾಕೆ ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಗಳನ್ನು ಏನಕ್ಕೆ ನೀಡ್ತಾ ಇದ್ದಾರೆ ಅನ್ನೋದು ತಿಳಿಯುತ್ತಾ ಇಲ್ಲ. ಸ್ನೇಹಿತರೆ, ಒಂದು ಮಾತು, ಈ ಕಾಂಗ್ರೆಸ್ ಪಕ್ಷ ಪರೋಕ್ಷ ಬಿಡಿ ಸದ್ಯ ಪ್ರತ್ಯಕ್ಷವಾಗಿ ಹಿಂದೂ ವಿರೋಧಿ ಪಕ್ಷ ಅಂತ ಕರೆಸಿಕೊಳ್ತಾ ಇದೆ. ಹನುಮಂತನ ಧ್ವಜದಲ್ಲಿ ಯಾವುದೇ ರೀತಿಯಾದಂತಹ ಆಯುಧಗಳು ಇರಲಿಲ್ಲ ಸಾಮಾಜಿಕ ಸ್ವಾಸ್ಥ್ಯವನ್ನು ಕದಡೋದಕ್ಕೆ. ಈಗ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಅನ್ಯಾಯ ಆಗಿರುವಂಥದ್ದಲ್ಲ, ಇಲ್ಲಿ ಜನರಿಗೆ ಅನ್ಯಾಯ ಆಗುತ್ತಿರುವಂಥದ್ದು. ಆದರೆ ಈಗ ಜನ ಮಾತ್ರ ಉಗಿದು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ. ಇಡೀ ಊರೇ ಒಂದಾದರೂ ಕೂಡ ಸೋಕಾಲ್ಡ್ ಜನನಾಯಕರು ಅಂತ ಏನಿದ್ದಾರೆ ನೋಡಿ, ಅವರು ಮಾತ್ರ ಅಲ್ಲಿಗೆ ಬಂದಿಲ್ಲ ಅಂದರೆ ಏನು ಗುರು, ಇವರುಗಳಿಗೆ ಯಾವುದರಲ್ಲಿ ಹೊಡಿಬೇಕು ನೀವೇ ಹೇಳಿ. ರಾಜಕೀಯ ಮಾಡಬೇಕು, ಜನರು ಮತ್ತು ಜನರ ಭಾವನೆ ಧಾರ್ಮಿಕ ನಂಬಿಕೆಗಳ ಜೊತೆ ಮಾಡಿದರೆ ತಿರ್ಪೆ ಎತ್ತುವಂತಹ ಪರಿಸ್ಥಿತಿಗೆ ಕೂಡ ಬರ್ಬೋದು.
ಎಚ್ಚರವಾಗಿರಿ. ಮಿತ್ರರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಜೈ ಶ್ರೀರಾಮ್.